ಜೀವನೋಪಾಯದ ಮೇಲೆ ನಡೆಯುತ್ತಿರುವ ದಾಳಿಯನ್ನ ವಿರೋಧಿಸಿ ಗಣತಂತ್ರದ ಉಳಿವಿಗಾಗಿ ಹಾಗೂ ಸಾರ್ವಭೌಮತೆ ಮತ್ತು ಸಮಾನತೆಗಾಗಿ ಒತ್ತಾಯಿಸಿ ಸಿಐಟಿಯು, ಜನವಾದಿ ಮಹಿಳಾ ಸಂಘಟನೆ, ಪ್ರಾಂತ ಕೃಷಿ ಕೂಲಿಕಾರರ ಸಂಘಟನೆ, ಪ್ರಾಂತ ರೈತ ಸಂಘ, ಎಸ್ಎಫ್ಐ, ಡಿವೈಎಫ್ಐ ಸಂಘಟನೆಗಳು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದವು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. 118ನೇ ಅಂತಾರಾಷ್ಟ್ರೀಯ ದುಡಿಯುವ ಮಹಿಳಾ ದಿನಾಚರಣೆ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಎಲ್ಲ ವಿಭಾಗದ ದುಡಿಯುವ ಮಹಿಳೆಯರಿಗೆ ಮುಟ್ಟಿನ ರಜೆ ಜಾರಿ ಆಗಲೇಬೇಕು. ಮಾರ್ಚ್ 8 ಅನ್ನುವಾಗ ಮೊದಲೆಲ್ಲ ಕೂಡ ನಮ್ಗೆ ಹೋರಾಟದ ಮೂಲಕ ಸಿಕ್ಕಂಥ ಹಕ್ಕುಗಳನ್ನ ಇಟ್ಕೊಂಡು ನಾವು ಸೆಲೆಬ್ರೇಟ್ ಮಾಡ್ತಿದ್ವಿ. ನಂತರದ ದಿನದಲ್ಲಿ ಬಂದಂಥ ಸರ್ಕಾರಗಳು ಒಂದೊಂದೇ ಅಂತೇಳಿ ಮಹಿಳೆಯರ ಹಕ್ಕುಗಳನ್ನ ಇವತ್ತು ಕಸಿಯುವಂಥ ಕೆಲಸವನ್ನು ಮಾಡ್ತಾ ಇರುವಾಗ ವಿಶ್ವಾದ್ಯಂತಲೂ ಕೂಡ ಪ್ರತಿ ವರ್ಷ ಒಂದೊಂದು ಘೋಷಣೆಯನ್ನು ಕೊಟ್ಟು ಇವತ್ತು ಹೋರಾಟದ ಸ್ವರೂಪವನ್ನು ತಂದಿಟ್ಟಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಯಾವೆಲ್ಲ ನಮಗೆ ಹಕ್ಕುಗಳನ್ನ ಕೊಟ್ಟಿದ್ರು ಅದೆಲ್ಲವನ್ನು ಕೂಡ ಮೊದಲೆಲ್ಲ ಕೂಡ ಮಹಿಳಾ ಕಾರ್ಮಿಕರು ಕಾನೂನುಗಳಲ್ಲಿ ಸಂಘ ಕಟ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದರು. ಮಹಿಳೆಯರಿದ್ದಾಗ ಕ್ರಷ್ ಇತ್ತು. ಅದೆಲ್ಲವನ್ನು ಕೂಡ ಫ್ಯಾಕ್ಟ್ರಿ ಇನ್ಸ್ಪೆಕ್ಟರ್ಗಳು ಬಂದು ಇನ್ಸ್ಪೆಕ್ಷನ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಸರ್ಕಾರದ ಮೇಲೆ ಒತ್ತಡ ತಂದು ಅದನ್ನು ಮಾಡಿಸ್ತಿದ್ರು. ಬಟ್ ಈ ಥರ ಆ ರೀತಿಯಾಗಿ ದುಡಿಯೋ ಮಹಿಳೆಯರ ನಡುವೆಯಲ್ಲಿ ಅಂಥದ್ದೊಂದನ್ನು ಇವತ್ತು ಕಿತ್ಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ 2013ರಲ್ಲಿ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಏನು ಬಂತು ಅದು ಇದುವರೆಗೂ ಕೂಡ ಇವತ್ತು ಎಲ್ಲ ವಿಭಾಗದಲ್ಲೂ ಕೂಡ ಜಾರಿ ಆಗ್ತಿಲ್ಲ. ಕೆಲವೊಂದು ಕಡೆಯಲ್ಲಿ ಸುಮ್ಮನೆ ನಾಮಕಾವಸ್ಥೆಯಾಗಿದ್ದಾವೆ ಅನ್ನೋದು ಬಿಟ್ಟರೆ ಇವತ್ತು ಎಲ್ಲೂ ಕೂಡ ಜಾರಿಯಾಗಿಲ್ಲ. ಹಾಗಾಗಿ ದುಡಿಯುವಂಥ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳಗಳು ಸಾಕಷ್ಟು ಇವತ್ತು ಜಾಸ್ತಿ ಆಗ್ತಾ ಇದ್ದಾವೆ. ಅದು ಎಲ್ಲ ಕಡೆ ಸರ್ಕಾರಿ ಆಗ್ಬೋದು, ಖಾಸಗಿ ಆಗ್ಬೋದು, ಎಲ್ಲ ವಿಭಾಗದ ಅಂಥದ್ದೊಂದು ಇವತ್ತು ಜಾಸ್ತಿ ಆಗ್ತಿದೆ. ಬಟ್ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಅಂತನ್ನುವಂಥ ರೀತಿಯಲ್ಲಿ ಸರ್ಕಾರಗಳಾಗ್ಬೋದು ಯಾವುದೇ ರೀತಿಯಾದ ಕ್ರಮವನ್ನು ವಹಿಸ್ತಾ ಇಲ್ಲ. ಇತ್ತೀಚೆಗೆ ಕಂಡಂಥ ಬಜೆಟಲ್ಲೂ ಆಗ್ಬೋದು. ಮೊದಲೆಲ್ಲ ಕೂಡ ಮಹಿಳಾ ಪರವಾದಂಥ ಹಲವಾರು ಯೋಜನೆಗಳ ಮೂಲಕ ಸಾಕಷ್ಟು ಮಹಿಳಾ ಪರವಾದಂಥ ಬಜೆಟ್ಗಳು ಪ್ರಾರಂಭದ ಹಂತದಲ್ಲೆಲ್ಲ ಕೂಡ ಆಗ್ತಿದ್ವು. ಬಟ್ ಇವತ್ತಿಗೂ ಕೂಡ ಮಹಿಳಾ ಪರ ಬಜೆಟ್ಗಳು ಅನ್ನುವಂಥ ರೀತಿಯಲ್ಲಿ ಯಾವುದೇ ರೀತಿ ಇಲ್ಲ. ಪ್ರತಿ ಬಜೆಟಲ್ಲೂ ಕೂಡ ಕೈನೂ ಕಟ್ತಾ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ಸ್ತ್ರೀ ಶಕ್ತಿ ಸಂಘ ಇಡೀ ದೇಶದಲ್ಲಿ ಅದೊಂದು ದೊಡ್ಡ ಇದಾಗಿ ಇವತ್ತು ಬೆಳವಣಿಗೆ ಆಗಿದೆ. ಸ್ತ್ರೀ ಶಕ್ತಿ ಸಂಘ ಅನ್ನುವಂಥದ್ದು ಇವತ್ತು ಸಾಕಷ್ಟು ಹಣವನ್ನು ಇವತ್ತು ಸರ್ಕಾರದ ಬೊಕ್ಕಸಕ್ಕೆ ಅವರು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಆದರೂ ಕೂಡ ಇವತ್ತು ಆ ಸ್ತ್ರೀ ಶಕ್ತಿ ಸಂಘದ ಹೆಣ್ಣುಮಕ್ಕಳಿಗೆ ಇವತ್ತು ಅವರಿಗೆ ಒಂದು ಸಬ್ಸಿಡಿ ದರದಲ್ಲಿ ಅವರಿಗೆ ಕೈಗೆಟುಕುವಂಥ ರೀತಿಯಲ್ಲಿ ಲೋನ್ಗಳನ್ನ ಕೊಡಿಸುವಂಥದ್ದು ಇಲ್ಲ. ಅವರಿಗೆ ತರಬೇತಿಯನ್ನು ಕೊಟ್ಟು ಕಚ್ಚಾ ವಸ್ತುಗಳನ್ನ ಕೊಟ್ಟು ಇವತ್ತು ಏನಾದರೂ ಕೂಡ ಅವರು ವಸ್ತುಗಳನ್ನ ಮಾಡೋದ್ರ ಮೂಲಕ ಗುಡಿ ಕೈಗಾರಿಕೆಗಳನ್ನ ನಿರ್ಮಾಣ ಮಾಡಿ ಅದು ಮಾರ್ಕೆಟಿಂಗ್ ಸಿಸ್ಟಮು ಕೂಡ ಇವತ್ತು ಸರ್ಕಾರಗಳು ಮಾಡಬೇಕು ಅಂತೇಳಿ ಆ ವಿಚಾರದಲ್ಲಿ ಮಾಡಿದ್ದೆ ಆದರೆ ಸಾಕಷ್ಟು ಹೆಣ್ಮಕ್ಕಳಿಗೆ ಉದ್ಯೋಗದ ಅವಕಾಶ ಸಿಗುತ್ತೆ. ಕೆಲವು ಕಡೆಗಳಲ್ಲಿ ಹಿಂದೆ ಎಲ್ಲ ಕೂಡ ನಾವು ವೆಸ್ಟ್ ಬೆಂಗಾಲಲ್ಲಿ ಕಂಡಿದ್ವಿ, ತ್ರಿಪುರಾದಲ್ಲಿ ಕಂಡಿದ್ವಿ, ಕೇರಳದಲ್ಲಿ ಕುಟುಂಬಶ್ರೀ ಅಂತೇಳಿ ಇದೆ. ಇಲ್ಲೆಲ್ಲವೂ ಕೂಡ ಮಹಿಳೆಯರ ಸ್ತ್ರೀ ಶಕ್ತಿ ಸಂಘಕ್ಕೇನೆ ಅಂತ ಮಿನಿಸ್ಟ್ರುಗಳು ಇವೆಲ್ಲವೂ ಇಟ್ಕೊಂಡು ಅದು ಡೆವಲಪ್ಮೆಂಟ್ ಮಾಡುವಂಥ ಕೆಲಸಗಳು ಆಗ್ತವೆ. ಬಟ್ ಆದರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಆ ರೀತಿ ಕಣ್ಣೋಟವೇ ಇಲ್ಲ. ಇನ್ನೂ ಮಹಿಳೆಯರ 4 ಗೋಡೆಗಳ ಮಧ್ಯದಲ್ಲಿ ಬಂಧಿಸುವಂಥ ಹುನ್ನಾರಗಳು ನಡೀತಿದ್ದಾವೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಕಣ್ಣೋಟಗಳು ಇವತ್ತು ಕಾಣ್ತಾ ಇಲ್ಲ. ಹಂಗಾಗಿ ಇವತ್ತು ರಾಜ್ಯ ಸರ್ಕಾರನೂ ಕೂಡ ಬಜೆಟಲ್ಲಿ ಅದೇ ಥರ ಇಟ್ಟಿದೆ. ನಾವಿವತ್ತು ಕೇಳ್ತೀವಿ 118 ವರ್ಷದ ಹಿಂದೆ ಹೆಣ್ಣುಮಕ್ಕಳು ಯಾವ ರೀತಿ ಹೋರಾಟವನ್ನು ಮಾಡಿ ತಂದು ಕೊಟ್ಟಂಥ ಕಾನೂನು ಇವತ್ತು ಹೆಂಗೆ ಕಸೀತಿದೆ ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು, ಅದ್ರ ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ. ಈಗ ನಿನ್ನೆ ಒಂದು ಗಾರ್ಮೆಂಟ್ಸ್ ಹೋರಾಟದ ಮೂಲಕಲೇ ನಮಗೆ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕರೆ ಕೊಟ್ಟಿದ್ದು. ಇವತ್ತಿಗೂ ಕೂಡ ನಿನ್ನೆ ನಾನು ಮನೇಲಿರುವ ಕಾಲ್ ಮಾಡ್ತಾರೆ ಹೆಣ್ಮಕ್ಳು, ಮೇಡಮ್ 2 ತಿಂಗಳಿಂದ ನಮಗೆ ಸಂಬಳ ಕೊಟ್ಟಿಲ್ಲ, ಇವತ್ತು ಉಗಾದಿ ಹಬ್ಬ ಬಂತು, ರಂಜಾನು ಜೊತೆಯಲ್ಲಿ ಬಂತು, ಬಾಡಿಗೆಗಳು ಕಟ್ಟಿಲ್ಲ, ಮಕ್ಕಳು ಇವತ್ತು ಅದು ಬೇಕು ಇದು ಬೇಕು ಅಂತಾರೆ, ಹೇಳ್ಕೊಳಕ್ಕಾಗಲ್ಲ ಅಂತೇಳಿ ಒಂದು ಕಡೆ ಹೋರಾಟವನ್ನು ನಿನ್ನೆಯಿಂದ ಮಾಡ್ತಿದ್ದಾರೆ. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲೇ ಇವತ್ತು ಗೌರ್ಮೆಂಟ್ಸ್ ಹೆಣ್ಮಕ್ಳು ಕೂಡ ಇವತ್ತು ಬದುಕ್ತಾ ಇದ್ದಾರೆ. ಹಾಗಾಗಿ ನಾವು ಕೇಳುವಂಥದ್ದು ದುಡಿಯುವಂಥ ಸ್ಥಳಗಳಲ್ಲಿ ಮಹಿಳೆಯರಿಗೆ ಸುರಕ್ಷತೆಯನ್ನು ಕಲ್ಪಿಸಬೇಕು. ರಾತ್ರಿ ಪಾಡಿ ಕೆಲಸ ಮಾಡಿ ಅಂತ ಹೇಳಿದ್ರಲ್ಲ, ರಾತ್ರಿ ಪಾಡಿ ಕೆಲಸದಲ್ಲಿ ಹೆಣ್ಮಕ್ಳು ಕೆಲಸ ಮಾಡುವಾಗ ಸುರಕ್ಷತೆಯನ್ನು ಖಾತ್ರಿ ಮಾಡಿ ಸರ್ಕಾರ ಅವ್ರಿಗೆ ಗ್ಯಾರಂಟಿ ಕೊಡ್ತೀವಿ, ನಾವು ಯಾವುದೇ ರೀತಿ ತೊಂದರೆ ಆಗದೇ ಇರುವಂಥ ರೀತಿಯಲ್ಲಿ ನಾವು ಹೇಳ್ತೀವಿ ಅಂತಂದಾಗ ಹೆಣ್ಮಕ್ಳು ಇವತ್ತು ಕೆಲಸಕ್ಕೆ ಹೋಗ್ತಾರೆ. ಇಲ್ಲ ಅಂತಂದರೆ ಸಮಸ್ಯೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವೆಲ್ಲ ಬೇಡಿಕೆಗಳನ್ನೂ ಇಟ್ಕೊಂಡಂಗೆ ಇವತ್ತು ಇಡೀ ದೇಶಾದ್ಯಂತ ಎಲ್ಲ ಸಂಘಟನೆಗಳು ಇವತ್ತು ಕೃಷಿ ಕೂಲಿಕಾರ ಸಂಘಟನೆ, ರೈತ ಸಂಘಟನೆ,
ಮಹಿಳಾ ಸಂಘಟನೆ, ವಿದ್ಯಾರ್ಥಿ ಸಂಘಟನೆ, ಯುವಜನರ ಸಂಘಟನೆ ಇಡೀ ದೇಶವ್ಯಾಪಿಯಾಗಿ ಹೋರಾಟದ ಮೂಲಕ ನಾವಿವತ್ತು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದುಡಿಯುವಂತಕ್ಕಂಥ ಮಹಿಳೆಯರಿಗೆ ಸಮಾನ ಕೂಲಿಗೆ ಸಮಾನ ವೇತನ ಕೊಡುವಂತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಆದರೆ ಈಗ ಅಲ್ಲಿ ಕೃಷಿ ಕೂಲಿಕಾರ ಮಹಿಳೆಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭದ್ರತೆಯನ್ನು ಕೊಡಲಾರದಂಥ ರೀತಿಯಿಂದ ಏನಪ್ಪ ಅಂದ್ರೆ ನಿರ್ಮಿಸಿದ್ದಾರೆ. ಒಂದು ಕಡೆ ಕೃಷಿ ಕೂಲಿಕಾರ ಮಹಿಳೆಯರು ಬಹುಸಂಖ್ಯಾತ ಮಹಿಳೆಯರಿಗೆ ಉದ್ಯೋಗ ಲಭಿಸುವಂತಕ್ಕಂಥ ಸಾಧ್ಯತೆ ಏನು ಹೆಚ್ಚಾಗಿತ್ತು ಅದು ಇವತ್ತು ಮತ್ತೆ ಮಾಯವಾಗುವಂತಕ್ಕಂಥ ದಿನಗಳು ಏನಪ್ಪ ಅಂದ್ರೆ ರೂಪಿಸಿಕೊಂಡಿದ್ದಾವೆ. ಅದಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಕೂಲಿಕಾರ ಮಹಿಳೆಯರು ದುಡಿಮೆಗೆ ಈಗಲೂ ಸಹ ಕೃಷಿ ಒಳಗಡೆ ಖಾಸಗಿಯ ಕೆಲಸದಲ್ಲಿ 150 ರೂಪಾಯಿ 200 ರೂಪಾಯಿ ಕೂಲಿಗೆ ಏನಪ್ಪ ಅಂದ್ರೆ ದುಡಿತಿದ್ದಾರೆ ಮಹಿಳೆಯರು. ಅಂದರೆ ಪುರುಷರಿಗೆ 350 ರೂಪಾಯಿಂದ 400 ರೂಪಾಯಿ ಕೂಲಿ ಸಿಕ್ಕರೆ ಇವರಿಗೆ ಬರೀ ಕೇವಲ ಏನಪ್ಪ ಅಂದರೆ 150ರಿಂದ 200 ರೂಪಾಯಿ ಕೂಲಿ ಸಿಗ್ತಿದೆ. ಇಂಥ ಒಂದು ಕೂಲಿ ಒಳಗಡೆ ಆ ಮಹಿಳೆ ತನ್ನ ಗಂಡನನ್ನು ಜೀವನ ಮಾಡಿಸ್ಬೇಕು, ಮಕ್ಕಳನ್ನು ಸಾಕಿಸ್ಬೇಕು, ತನ್ನ ಆರೋಗ್ಯವನ್ನು ನೋಡಿಕೊಳ್ಬೇಕು. ಈ ಒಂದು 200 ರೂಪಾಯಿ ಕೂಲಿ ಒಳಗಡೆ ಜೀವನ ಮಾಡೋದು ಹೇಗೆ ಅನ್ನುವಂತಕ್ಕಂಥ ಪರಿಸ್ಥಿತಿ ನಿರ್ಮಿಸಿದೆ. ಹಾಗಾಗಿ ಈ ಒಂದು ಮಹಿಳೆಯರ ಅಂತಾರಾಷ್ಟ್ರೀಯ ಮಹಿಳೆಯರ ದಿನ ಏನಿದೆಯಲ್ಲ, ಈ ದಿನ ಬರೀ ಒಂದು ಸಭಾಂಗಣದಲ್ಲಿ ಕುಂತ್ಕೊಂಡು ಸಮಾವೇಶಗಳನ್ನು ಮಾಡುವಂಥದ್ದಂಥದ್ದಲ್ಲ. ಇದು ಹೋರಾಟದ ಪರಂಪರೆ ಇದೆ. ಹೋರಾಟದ ಮೂಲಕ ಬೆಳೆದು ಬಂದಿರುವಂತಕ್ಕಂಥ ಅಂತಾರಾಷ್ಟ್ರೀಯ ಮಹಿಳೆಯ ದಿನವನ್ನು ಸಮಾನ ಕೂಲಿಗೆ ಸಮಾನ ವೇತನ ಸಿಗಬೇಕು ಅಂತೇಳಿ ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡದಾಗಿರ್ತಕ್ಕಂಥ ಚಳುವಳಿಯನ್ನು ಮಾಡಬೇಕಾಗ್ತಿದೆ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಜಮೀನಿನಲ್ಲಿ ಕೆಲಸ ಮಾಡುವಂತಕ್ಕಂಥ ಮಹಿಳೆಯರು ಏನಿದ್ದಾರೆ ಆ ಮಹಿಳೆಯರ ಶೋಷಣೆ ತೀವ್ರ ತಿಂದಿದೆ. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಮಹಿಳೆ ಸುಂದರವಾಗಿದ್ದಾಳ ಅಂತ ಹೇಳಿದ್ರೆ ಪುರುಷನ ಆ ಕಾಮುಕಕ್ಕೆ ಇದಕ್ಕೇನಪ್ಪ ಬಲಿ ಆಗ್ತಿದ್ದಾಳೆ. ಅಲ್ಲಿ ದೊಡ್ಡ ಜಮೀನ್ದಾರನ ಇದಕ್ಕೆ ಅವಳು ಸುಂದರವಾಗಿ ಇದ್ನಪ್ಪ ಅಂತಂದರೆ ಅವನಿಗೇನಪ್ಪ ಅಂದ್ರೆ ಬಲಿಪಶು ಆಗುವಂತಕ್ಕಂಥ ರೀತಿಯಿಂದ ಏನಪ್ಪ ನಡ್ಕೊಳ್ತಿದೆ ಈ ಸಮಾಜ. ಹೀಗಾಗಿ 3 ಹಂತದ ಶೋಷಣೆ ನಡೀತಿದೆ. ಒಂದು ಕಡೆ ಮಹಿಳೆ ಏನಪ್ಪ ಅಂದರೆ ಸಾಮಾಜಿಕವಾಗಿ ಶೋಷಣೆಗೆ ಒಳಪಟ್ಟಿದ್ದಾಳ, ಇನ್ನೊಂದು ಕಡೆ ಏನಪ್ಪ ಅಂದರೆ ಗಂಡನ ಶೋಷಣೆಗೆ ಒಳಪಡ್ತಿದ್ದಾಳ, ಇನ್ನೊಂದು ಕಡೆ ಏನಪ್ಪ ಅಂದ್ರೆ ದುಡಿಮೆ ಒಳಗಡೆ ಕೂಲಿ ಏನಪ್ಪ ಅಂದ್ರೆ ಕಡಿಮೆ ತಗೊಳ್ಳುವಂತಕ್ಕಂಥ ರೀತಿಯಿಂದ ಒಳಪಡ್ತಿದ್ದಾಳೆ. ಈ 3 ಶೋಷಣೆ ವಿರುದ್ಧ ಒಂದು ಸಮರಶೀಲವಾಗಿರ್ತಕ್ಕಂಥ ಹೋರಾಟನ ಬರೇ ಮಹಿಳೆ ಅಷ್ಟೇನೆಲ್ಲ ಪುರುಷರು ಸಹ ಹೋರಾಟಕ್ಕೆ ಮುನ್ನುಗ್ಗಬೇಕು ಅನ್ನುವಂತಕ್ಕಂಥದ್ದು. ಕಾರ್ಮಿಕ ಇಲಾಖೆಯಾಗಲಿ ಮಂಡಳಿಯಾಗಲಿ ಮಹಿಳಾ ಕಣ್ಣೋಟದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಅವಳ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತೋರಲಿಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲವೂ ಒಂದು ಔಪಚಾರಿಕ ನೆಲೆಯಲ್ಲಿ ಮಾತುಗಳಾಗಿಯೇ ಉಳಿದು ಬಿಟ್ಟಿದ್ದಾವೆ. ಈ ದಿನ ಸಮಾನ ಕೆಲಸಕ್ಕೆ ಸಮಾನ ಕೂಲಿ ಎನ್ನುವಂಥದ್ದು ಕಟ್ಟಡ ಕಾರ್ಮಿಕ ಮಹಿಳೆಯರಿಗೆ ಈ ತನ ಲಭ್ಯ ಆಗಲೇ ಇಲ್ಲ. ಒಂದು ಕಡೆ ಸರ್ಕಾರಿ ಕಾಮಗಾರಿಗಳು ನಡೀತಾ ಇರ್ತವೆ, ಒಂದು ಕಡೆ ಖಾಸಗಿ ಕಾಮಗಾರಿಗಳು ನಡೀತಾ ಇರ್ತವೆ. ಅಟ್ಲೀಸ್ಟ್ ಸಮಾನ ಕೆಲಸಕ್ಕೆ ಸಮಾನ ಕೂಲಿಯನ್ನು ಸರ್ಕಾರದ ನೆಲೆಗಳಲ್ಲೇ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು ಇದು ರಾಜ್ಯ ಕೇಂದ್ರ ಸರ್ಕಾರಗಳ ಇಚ್ಛಾಶಕ್ತಿಯ ಕೊರತೆಯನ್ನು ತೋರಿಸ್ತದೆ ಮತ್ತು ಕಾರ್ಮಿಕ ಇಲಾಖೆಯ ಇಚ್ಛಾಶಕ್ತಿಯನ್ನು ತೋರಿಸ್ತದೆ. ಇವತ್ತು ಮನ್ರೇಗಾದಲ್ಲಿ ಒಬ್ಬ ಗಂಡಸಿಗೆ ಕೊಡುವ ಕೂಲಿಯನ್ನು ಹೆಣ್ಣುಮಕ್ಕಳಿಗೆ ಕೊಡೋಕ್ಕೆ ಸಾಧ್ಯ ಇದ್ದಾಗ ಒಂದು ಕಟ್ಟಡದ ಉದ್ಯಮದಲ್ಲಿ ಒಬ್ಬ ಪುರುಷನಿಗೆ ಸಿಗುವ ಕೂಲಿಯನ್ನು ಹೆಣ್ಣುಮಕ್ಕಳಿಗೆ ಕೊಡೋಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ? ಅಟ್ಲೀಸ್ಟ್ ಸರ್ಕಾರಿ ಕಾಮಗಾರಿಗಳಲ್ಲಿ ಅದು ನೀಡಕ್ಕೆ ಸಾಧ್ಯ ಆಗಬೇಕಿತ್ತಲ್ಲ. ಇಡೀ ದೇಶದಲ್ಲಿ ಎಲ್ಲಿಯೂ ಅದು ಜಾರಿ ಆಗದೇ ಇರೋದೇನಿದೆ ಇದು ಹೆಣ್ಣು ಮಕ್ಕಳ ಅತ್ಯಂತ ವಿರೋಧಿಯಾದಂತಹ ಒಂದು ಸರ್ಕಾರದ ಮನೋಭಾವ ಆಗಿದೆ. ಅದೇ ರೀತಿ ಇವತ್ತು ಮಹಿಳಾ ಕಟ್ಟಡ ಕಾರ್ಮಿಕರು ಸಂಘಟಿತ ಮತ್ತು ಅಸಂಘಟಿತ ಎಲ್ಲ ವಲಯದಲ್ಲಿ ಕೆಲಸ ಮಾಡ್ತಾರೆ. ಈ ನಿರ್ಮಾಣ ಕೆಲಸಗಳಲ್ಲಿ ಬಹಳ ಮುಖ್ಯವಾಗಿ ಅಸಂಘಟಿತ ನಿರ್ಮಾಣ ಕೆಲಸದಲ್ಲಿ ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳಿಗೆ ಒಂದು ಸುರಕ್ಷತೆ ಇರೋದಿಲ್ಲ. ಬೆಳಗ್ಗೆ 6 ಗಂಟೆಗೆ ಮನೆ ಬಿಡ್ತಾರೆ, 8 ಗಂಟೆಗೆ ರೀಚ್ ಆಗ್ತಾರೆ, ಮತ್ತೆ ಮನೆ ತಲುಪುವಾಗ 8 ಗಂಟೆ, 14 ಗಂಟೆ 16 ಗಂಟೆ ಆಕೆ ಮನೆಯಿಂದ ಹೊರಗೆ ಕೆಲಸ ಮಾಡುವಾಗ ಯಾವ ಸುರಕ್ಷತೆಯ ಗ್ಯಾರಂಟಿ ಇಲ್ಲ. ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಇಲ್ಲ, ಪ್ರಯಾಣದ ಸ್ಥಳದಲ್ಲಿ ಸುರಕ್ಷತೆ ಇಲ್ಲ, ಮರಳಿ ಮನೆಗೆ ವಾಪಸ್ ಹೋದ್ಮೇಲೂ ಸುರಕ್ಷತೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಇವತ್ತು ಎಲ್ಲ ಸಾರ್ವಜನಿಕ ಶೌಚಾಲಯಗಳನ್ನು ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ಸ್ ಅಂತ ಮಾಡಿದ್ದಾರೆ. ಇವತ್ತು ಪರ್ ಡೇ 250 ರೂಪಾಯಿ 200 ರೂಪಾಯಿ ತಗೊಳ್ಳುವಂಥ ಒಬ್ಬ ಕಟ್ಟಡ ಸಹಾಯಕಿ ಪರ್ ಡೇ ತನ್ನ ಶೌಚಕ್ಕಾಗಿ ಮಿನಿಮಮ್ 20ರಿಂದ 25 ರೂಪಾಯಿ ಪರ್ ಡೇ ವಿನಿಯೋಗಿಸಬೇಕಾಗಿದೆ. ಕೂಲಿಯ ಗಣನೀಯ ಪ್ರಮಾಣ ಅದಕ್ಕೆ ಹೋಗ್ತಾ ಇದೆ.
ಅದೇ ರೀತಿ ಇವತ್ತು ಕಟ್ಟಡ ಉದ್ಯಮದಲ್ಲಿ ಹೆಣ್ಣು ಮಕ್ಕಳು ಏನು ಮಹಿಳಾ ದೌರ್ಜನ್ಯಗಳನ್ನು, ಲೈಂಗಿಕ ಕಿರುಕುಳಗಳನ್ನು ಎದುರಿಸ್ತಾರೆ, ಅದನ್ನು ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ಸ್ಪೇಸೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವಳ ಸಮಸ್ಯೆಗಳನ್ನು ಮಂಡಳಿ ಮಹಿಳಾ ಕಣ್ಣೋಟದಲ್ಲಿ ಅರ್ಥ ಮಾಡಿಕೊಳ್ಳಬೇಕು, ಅದಕ್ಕೆ ಪರಿಹಾರಗಳನ್ನು ನೀಡಬೇಕು. ಇವತ್ತು ಹೋರಾಟದಿಂದ ಮಹಿಳೆ ಗಳಿಸಿಕೊಂಡ ಎಲ್ಲ ಹಕ್ಕುಗಳು ಇವತ್ತು ಕೇಂದ್ರ ರಾಜ್ಯ ಸರ್ಕಾರಗಳ ನೀತಿಗಳಿಂದ, ಈಗ ಜಾರಿಯಾಗ್ತಾ ಇರುವಂಥ ಕಾರ್ಮಿಕ ಸಂಹಿತೆಗಳಿಂದ ಸೀರಿಯಸ್ ಆಗಿ ಅದು ದಾಳಿಗೆ ಒಳಗಾಗಿದೆ. ಒಂದೊಂದು ಸಂಹಿತೆ ಮಹಿಳೆಯ ಸಮಸ್ಯೆಯನ್ನು ಮತ್ತಷ್ಟು ತೀವ್ರಗೊಳಿಸ್ತದೆ. ಈ ಹಿನ್ನೆಲೆಯಲ್ಲಿ ಇಡೀ ಸರ್ಕಾರದ ನೀತಿಗಳನ್ನು, ಇಲಾಖೆಯ ನೀತಿಗಳನ್ನು ಮಹಿಳಾ ಕಣ್ಣೋಟದಲ್ಲಿ ನೀಡ್ತಾ ನಾವು ಹೋರಾಟದಿಂದ ಪಡ್ಕೊಂಡಂಥ ಹಕ್ಕೊತ್ತಾಯಗಳನ್ನು ಉಳಿಸಲಿಕ್ಕೆ ರಾಜ್ಯ ಕೇಂದ್ರ ಸರ್ಕಾರಗಳು ಮುಂದಾಗಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ನಡೀತಾ ಇರುವಂತಹ ಹೆಣ್ಮಕ್ಕಳ ಮೇಲೆ ನಡೆಯುವಂಥ ದೌರ್ಜನ್ಯಗಳಿರ್ಬೋದು, ಅತ್ಯಾಚಾರಗಳಿರ್ಬೋದು, ಅಥವಾ ಇನ್ನಿತರ ವಿಚಾರಗಳನ್ನು ಇಟ್ಟುಕೊಂಡು ಪ್ರಮುಖವಾಗಿ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರುವಂತಹ ಮುಟ್ಟಿನ ರಜೆಯನ್ನು ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತ ಹೇಳಿ, ಆ ರಜೆಯನ್ನು ಕೊಟ್ಟರೆ ಹೆಣ್ಮಕ್ಳು ಕೆಲಸಕ್ಕೆ ಬರೋದಿಲ್ಲ ಮತ್ತು ಅವರಿಗೆ ಅದು ಸರಿಯಾದಂಥ ಸೂಕ್ತ ಅಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಅದರ ಆದೇಶವನ್ನು ಹಿಂಪಡೆದುಕೊಂಡಿದೆ. ಅಂದರೆ ಅದರ ಅರ್ಥ ಏನು ಅಂತಂದರೆ, ಹೆಣ್ಮಕ್ಕಳು ತಮ್ಮ ಕೆಲಸವನ್ನು ಅವ್ರು ಹೇಗೆ ಬೇಕಾದರೂ ಕೆಲಸವನ್ನು ಮಾತ್ರ ಮಾಡಬೇಕು, ಅವರ ಹಕ್ಕನ್ನು ಕೇಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಸರ್ಕಾರದ ನೀತಿಗಳೇನಿದೆ ಅದನ್ನು ವಾಪಸ್ ಪಡೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಪ್ರಮುಖವಾದಂತಹ ಬೇಡಿಕೆ ಏನು ಅಂತಂದರೆ, ಮುಟ್ಟಿನ ರಜೆಯನ್ನು ಎಲ್ಲ ವಿಭಾಗದಲ್ಲಿಯೂ ಹೆಣ್ಮಕ್ಳಿಗೆ ಒಂದು ದಿವಸ ಕೊಡಬೇಕು ಅನ್ನೋದು ನಮ್ಮ ಪ್ರಮುಖವಾದಂತಹ ಬೇಡಿಕೆ ಇದೆ. ಅದರ ಜೊತೆಯಲ್ಲಿ ದುಡಿಯುವ ಹೆಣ್ಮಕ್ಳು ಯಾವುದೆಲ್ಲ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ, ಆ ಎಲ್ಲ ವಿಭಾಗದಲ್ಲಿ ಅವರ ಜೀವನೋಪಾಯಕ್ಕೆ ಏನೆಲ್ಲ ಅನುಕೂಲ ಆಗಬೇಕು, ಆ ನಿಟ್ಟಿನಲ್ಲಿ ವೇತನವನ್ನು ಸಮಾನವಾಗಿ ಕೊಡಬೇಕು ಅನ್ನುವಂಥದ್ದು ನಮ್ಮ ಪ್ರಮುಖವಾದಂತಹ ಬೇಡಿಕೆ ಇದೆ. ಮತ್ತು ಇವತ್ತು ಮರ್ಯಾದೆ ಹತ್ಯೆಗಳು ಮತ್ತು ಕೋಮುವಾದ ಏನೆಲ್ಲ ಸಮಸ್ಯೆಗಳು ಮಾಡ್ತಾ ಇದೆ, ಹೆಣ್ಣುಮಕ್ಕಳ ನಡುವೆಯಲ್ಲಿ ತಾರತಮ್ಯ ಮಾಡುವಂಥದ್ದು, ಲೈಂಗಿಕ ದೌರ್ಜನ್ಯ ಇರಬಹುದು, ಅಥವಾ ಕೆಲವು ಕಡೆಯಲ್ಲಿ ಮರ್ಯಾದೆ ಹತ್ಯೆಗಳಿರ್ಬೋದು, ಇವೆಲ್ಲವೂ ಕೂಡ ಸರ್ಕಾರ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗಬೇಕು. ನಮ್ಮ ಸರ್ಕಾರದ ವೈಫಲ್ಯಗಳೇನು ಅಂತಂದರೆ, ಇವ್ಯಾವುದೂ ಕೂಡ ತಡೆ ಹಿಡಿಲಿಕ್ಕೆ ಆಗಲಾರ್ದೆ ಅದನ್ನು ಹಾಗೆಯೇ ತಳ್ಕೊಂಡು ಹೋಗುವಂಥ ರೀತಿಯಲ್ಲಿ ಸರ್ಕಾರದ ನೀತಿಗಳಿದೆ. ಇದು ವಾಪಸ್ ಆಗಬೇಕು ಮತ್ತು ಹೆಣ್ಮಕ್ಕಳು ಸುರಕ್ಷಿತವಾಗಿ ರಾಜ್ಯದಲ್ಲಿ, ದೇಶದಲ್ಲಿ ಓಡಾಡುವಂಗಾಗಬೇಕು ಮತ್ತು ಅವರ ಹಕ್ಕುಗಳನ್ನು ಅವರು ಪಡೀಲಿಕ್ಕಾಗಬೇಕು. ಯಾವುದೇ ಜಾಗದಲ್ಲಿ ಅವರು ಕೆಲಸ ಮಾಡಲಿ, ಅವರಿಗೆ ಸಮಾನವಾದಂಥ ವೇತನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಮನವಿಯನ್ನು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಆ ನಿಟ್ಟಿನಲ್ಲಿ ರಾಜ್ಯಪಾಲರ ಮುಖಾಂತರ, ಅಲ್ಲಿಯ ಸ್ಥಳೀಯವಾದಂಥ ಜಿಲ್ಲಾ DC ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತೀವಿ. ಹಾಗೆಯೇ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವಂತಹ ನಿಟ್ಟಿನಲ್ಲಿ ಅಪಾಯಕಾರಿ ಉದ್ದಿಮೆಗಳಲ್ಲಿ ಹೆಣ್ಮಕ್ಳು ಕೆಲಸವನ್ನು ಮಾಡಬಾರ್ದು ಮತ್ತು ಇವತ್ತು ಲೈಂಗಿಕ ದೌರ್ಜನ್ಯದ ಕಾಯ್ದೆ ಏನಿದೆ ಸಂಪೂರ್ಣವಾಗಿ ಜಾರಿಯಾಗಬೇಕು. ಈ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಸರ್ಕಾರಕ್ಕೆ ಮನವಿಯನ್ನು ನೀಡ್ತಾ ಇದ್ದೀವಿ. ಸರ್ಕಾರ ಸ್ಪಂದಿಸಬೇಕು ಅನ್ನುವುದು ನಮ್ಮ ಪ್ರಮುಖವಾದಂತಹ ಬೇಡಿಕೆ ಇದೆ. ಆ ನಿಟ್ಟಿನಲ್ಲಿ CITU, ಹಾಗೆಯೇ ರೈತ ಸಂಘಟನೆ, ಜನವಾದಿ ಮಹಿಳಾ ಸಂಘಟನೆ, ವಿದ್ಯಾರ್ಥಿ ಸಂಘಟನೆ, ಯುವಜನ ಸಂಘಟನೆ, ಹಾಗೆ ಕೃಷಿ ಕೂಲಿ ಸಂಘಕಾರರ ಸಂಘಟನೆ ಎಲ್ಲವೂ ಕೂಡ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ನಡೆಸ್ತಾ ಇದ್ದೀವಿ.